ಎಲ್ರಿಗೂ ನಮಸ್ಕಾರ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಮೂಲಕ ಕರ್ನಾಟಕ ರಾಜ್ಯದ ಖಜಾನೆಯನ್ನು ಬರಿದು ಮಾಡೋದ್ರ ಜೊತೆಗೆ ಕೇವಲ 2023ರಿಂದ 2026ರ 3 ವರ್ಷಗಳ ಅವಧಿಯಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಈ ನಾಡಿನ 6,98,00,000 ಜನಸಂಖ್ಯೆಯ ಪ್ರತಿಯೊಬ್ಬ ನಾಗರಿಕನ ಮೇಲೆ, ಅಂದರೆ ಈಗ ಹುಟ್ಟಿರ್ತಕ್ಕಂಥ ಮಗುವೂ ಸೇರಿದಾಗೆ ಸರಾಸರಿ 2,16,840 ರೂಪಾಯಿಗಳಷ್ಟು ಸಾಲದ ಹೊರೆಯನ್ನು ಹೊರಿಸಿರೋ ಸಾಲದು ಅನ್ನೋ ಸಂದರ್ಭದಲ್ಲಿ ಹೇಗಾದರೂ ಮಾಡಿ ಬರಿದಾಗಿರ್ತಕ್ಕಂಥ ತನ್ನ ಖಜಾನೆಯನ್ನು ಸ್ವಲ್ಪ ಭರ್ತಿ ಮಾಡ್ಕೋಬೇಕು ಅನ್ನೋ ಒಂದು ದುರುದ್ದೇಶ ಇಟ್ಕೊಂಡು ಬೇರೆ ಬೇರೆ ವಾಮ ಮಾರ್ಗಗಳಿಗೆ ಕೈ ಹಾಕಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಅದೇ ರೀತಿ ಬೆಂಗಳೂರು ಮಹಾನಗರ ಸೇರಿದಾಗೆ ರಾಜ್ಯದ 57 ಪ್ರಮುಖ ನಗರ ಪಾಲಿಕೆಗಳು ಮತ್ತು ಮಹಾನಗರ ಪಾಲಿಕೆಗಳೇನಿದೆ ಆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಬಿ ವಹಿಯಲ್ಲಿ ಇರ್ತಕ್ಕಂಥ ಸ್ವತ್ತುಗಳನ್ನು ಏಕಾತಗಳಾಗಿ ಮಾಡಿಕೊಡುವಂಥ ಹೆಸರಿನಲ್ಲಿ ಕಳೆದ 4-5 ತಿಂಗಳ ಹಿಂದೆ ಜಾರಿಗೆ ತಂದಂಥ B2A ಖಾತಾ ಅಥವಾ ಸಿಂಗಲ್ ಪ್ಲಾಟ್ ಅಪ್ರೂವಲ್ ಅಂತ ಏನು ಅಂದರೆ ಸಿಂಗಲ್ ಪ್ಲಾಟ್ ಏಕನಿವೇಶನ ಮಂಜೂರಾತಿ ಪ್ರಕ್ರಿಯೆ ಅಂತ ಏನು ಹೆಸರಿನಲ್ಲಿ ಜಾರಿಗೆ ಕೊಟ್ಟರು. ಪ್ರಾರಂಭದಲ್ಲಿ ಆಯಾ ಸ್ವತ್ತುಗಳಿಗೆ ರಾಜ್ಯದ ಕಂದಾಯ ಇಲಾಖೆ ನಿಗದಿ ಮಾಡಿರ್ತಕ್ಕಂಥ ಒಟ್ಟು ಸ್ವತ್ತಿನ ಒಂದು ಸೂಚ್ಯಂಕ ದರ ಏನಿದೆ, ಗೈಡೆನ್ಸ್ ವ್ಯಾಲ್ಯೂ, ಅದರ 5% ಹಣವನ್ನು ಪಾವತಿ ಮಾಡಿ ಬಿ ವಹಿ ಇರ್ತಕ್ಕಂಥ ಸ್ವತ್ತುಗಳನ್ನು ಖಾತೆಗಳಿಗೆ ಪರಿವರ್ತನೆ ಮಾಡ್ಕೋಬೋದು ಅನ್ನೋ ಒಂದು ಆದೇಶವನ್ನು ಹೊರಡಿಸ್ತು. 4-5 ತಿಂಗಳಾದರೂ ಕೂಡ ಜನರಿಂದ ನಿರೀಕ್ಷೆ ಮಾಡಿದಷ್ಟು ಪ್ರಮಾಣದಲ್ಲಿ 1% ಕೂಡ ಅರ್ಜಿಗಳು ಬರದೇ ಇದ್ದಂಥ ಸಂದರ್ಭದಲ್ಲಿ ಕೇವಲ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಆ 4-5 ತಿಂಗಳಲ್ಲಿ ಬಂದಂಥದ್ದು ಕೇವಲ 887 ಅರ್ಜಿಗಳು ಮಾತ್ರ ಅಂತ ನೋಡಿದಾಗ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ತಾನು ವಿಧಿಸಿರ್ತಕ್ಕಂಥ ದರದ ಪ್ರಮಾಣ ಜಾಸ್ತಿ ಆಗಿದೆ ಅಂತ ಹೇಳಿ ಅದನ್ನು ಕಡಿಮೆ ಮಾಡ್ತೀವಿ ಅಂತೇಳಿ ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಆಗಿನ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಸಾರ್ವಜನಿಕ ಹೇಳಿಕೆಯನ್ನು ಕೊಟ್ಟು ಸೂಚ್ಯಂಕ ದರದ ಆಯಾ ಸ್ವತ್ತುಗಳ ಸೂಚ್ಯಂಕ ದರದ 5% ಬದಲಾಗಿ 2% ಪಾವತಿ ಮಾಡಿದ್ರೆ ಸಾಕು ಅನ್ನೋ ಒಂದು ಆದೇಶವನ್ನು ಹೊರಡಿಸ್ತಾರೆ. ಅಲ್ಲಿಗೆ ಜನ 3% ಸೂಚ್ಯಂಕ ದರದ 3% ಕಡಿಮೆ ಆಯಿತು ಅನ್ನೋ ಒಂದು ಆಸೆಯಿಂದ ಆತುರಾತುರವಾಗಿ ಕೇವಲ ಬೆಂಗಳೂರು ಮಹಾನಗರದ 5 ಪಾಲಿಕೆಗಳಲ್ಲಿ ಮಾತ್ರನೇ ಸುಮಾರು 6 ಲಕ್ಷಕ್ಕೂ ಹೆಚ್ಚು ಅರ್ಜಿಗಳು, ಇಡೀ ರಾಜ್ಯದಲ್ಲಿ ಸುಮಾರು 11 ಲಕ್ಷಕ್ಕೂ ಹೆಚ್ಚು ಅರ್ಜಿಗಳು ಈಗಾಗಲೇ ಸಲ್ಲಿಕೆ ಆಗಿರ್ತಕ್ಕಂಥದ್ದು. 100 ದಿನಗಳ ಕಾಲಾವಕಾಶ ಕೊಟ್ಟು ಇಷ್ಟರೊಳಗಾಗಿ ನೀವು ಬಿ ವಹಿಯಿಂದ ಖಾತಾ ಮಾಡಿಸ್ಕೋಬೇಕು ಅನ್ನೋ ಒಂದು ಆದೇಶವನ್ನು ಸರ್ಕಾರ ಹೊರಡಿಸಿದ್ರಿಂದ 100 ದಿನದೊಳಗೆ ಮಾಡಿಸ್ಕೊಂಡಿಲ್ಲ ಅಂದರೆ ತಿರುಗಾ ಇದರ ದರವನ್ನು ಜಾಸ್ತಿ ಮಾಡ್ತಾರೆ ಅನ್ನೋದು ಆತಂಕದಿಂದ ಇವತ್ತು ಸಾರ್ವಜನಿಕರು ತಮ್ಮ ಮಾಲೀಕತ್ವದ ಬಿ ವಹಿಯಲ್ಲಿರ್ತಕ್ಕಂಥ ಸ್ವತ್ತುಗಳಿಗೆ ಖಾತೆಗಳನ್ನು ಮಾಡಿಸ್ಕೊಳ್ಳೋಕ್ಕೆ ಮುಂದಾಕಿರ್ತಕ್ಕಂಥದ್ದು. ನಾನು ಈಗಾಗಲೇ ಹೇಳಿದಾಗೆ ಬೆಂಗಳೂರು ಮಹಾನಗರದಲ್ಲಿ ಮಾತ್ರನೇ 6 ಲಕ್ಷ, ಬೆಂಗಳೂರು ಮಹಾನಗರವನ್ನು ಹೊರತುಪಡಿಸಿ ಇನ್ನುಳಿದ ನಗರಗಳು, ಮಹಾನಗರ ಪಾಲಿಕೆಗಳು, ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ, ಪಟ್ಟಣ ಪಂಚಾಯತಿಗಳ ವ್ಯಾಪ್ತಿಯಲ್ಲಿ ಸುಮಾರು 11 ಲಕ್ಷಕ್ಕೂ ಹೆಚ್ಚು ಅರ್ಜಿಗಳು ಸಲ್ಲಿಕೆ ಆಗಿರ್ತಕ್ಕಂಥದ್ದು. ಇಲ್ಲಿ ನಾವು ನೋಡಿದಾಗ ನಿಜವಾಗ್ಲೂ ರಾಜ್ಯ ಸರ್ಕಾರ ಮಧ್ಯಮ, ಕೆಳಮಧ್ಯಮ ಮತ್ತು ಬಡ ಕುಟುಂಬಗಳಿಗೆ ಸೇರಿದಂಥ ಸ್ವತ್ತುಗಳ ಮಾಲೀಕರುಗಳಿಗೆ ಈ ಒಂದು ಹೊರೆಯನ್ನು ಕಡಿಮೆ ಮಾಡ್ತಾ ಅಂತ ನೋಡಿದಾಗ ನಿಜಕ್ಕೂ ಇಲ್ಲ. ನಾವು ಈ ಒಂದು ಕಳೆದ 1 ವಾರ 10 ದಿನದಿಂದ ಬಿ ವಹಿಯಿಂದ ಖಾತೆಗಳನ್ನಾಗಿ ಪರಿವರ್ತನೆ ಮಾಡ್ಕೊಂಡಿರ್ತಕ್ಕಂಥ ಸ್ವತ್ತುಗಳಿಗೆ ಪಾವತಿ ಮಾಡಿಸ್ಕೊಂಡಿರ್ತಕ್ಕಂಥ ಶುಲ್ಕಗಳನ್ನು ನಾವು ನೋಡಿದಾಗ ನಿಜಕ್ಕೂ ಗಾಬರಿ ಆಗುವಂಥ ಒಂದು ಸತ್ಯಾಂಶ ಬೆಳಕಿಗೆ ಬಂತು. ರಾಜ್ಯ ಸರ್ಕಾರ 2% ಕಡಿಮೆ ಪ್ರಮಾಣಕ್ಕೆ ಶುಲ್ಕವನ್ನು ಬದಲಾಯಿಸಿದ್ದೀವಿ ಅಂತ ಹೇಳೋದ್ರ ಜೊತೆಗೇನೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾ ವಿರೋಧಿ ಕಾರ್ಯವನ್ನು ಮಾಡ್ತಾ ಪ್ರಜೆಗಳು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ಹಣವನ್ನು ಲೂಟಿ ಮಾಡೋ ಒಂದು ಕಾರ್ಯಕ್ಕೆ ಮುಂದಾಗಿದೆ ಅಂತ ನಾನು ದಾಖಲೆಗಳು ಸಹಿತ ನಾನು ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಬೆಂಗಳೂರು ಉಸ್ತುವಾರಿ ಸಚಿವರಿಗೆ, ಕಂದಾಯ ಸಚಿವರಿಗೆ ಪತ್ರವನ್ನು ಬರೆದಿರ್ತಕ್ಕಂಥದ್ದು ನಾನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇವತ್ತು ಯಾವ 2% ಪ್ರಮಾಣದಲ್ಲಿ ಮಾತ್ರ ಸೂಚ್ಯಂಕ ದರದ 2% ಮಾತ್ರ ಹಣವನ್ನು ಪಾವತಿ ಮಾಡಿದ್ರೆ ಸಾಕು ಅಂತ ಆದೇಶ ಹೊರಡಿಸ್ತು. ಅದರ ಜೊತೆಗೇನೆ ಪ್ರತಿಯೊಂದು ಸ್ವತ್ತಿಗೆ ಬಿ ವಹಿಯಿಂದ ಖಾತಾ ಆಗಬೇಕಾದ್ರೆ ತಂತ್ರಾಂಶ ಶುಲ್ಕ, ಸಾಫ್ಟ್ವೇರ್ ಚಾರ್ಜಸ್ನ ಕನಿಷ್ಠ 10,000 ರೂಪಾಯಿಗಳಿಗಿಂತಲೂ ಕಡಿಮೆ ಇಲ್ಲದಿರೋಷ್ಟು ಮೊತ್ತವನ್ನು, ಹಾಗೆ ಸಾಮೂಹಿಕ ತ್ವರಿತ ಸಾರಿಗೆ ವ್ಯವಸ್ಥೆ ಅಂತಂದರೆ ಮಾಸ್ ರ್ಯಾಪಿಡ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಹೆಸರಿನಲ್ಲಿ ಅದಕ್ಕೆ 4,000 ರೂಪಾಯಿಂದ 6,000 ರೂಪಾಯಿಗೆ ಪ್ರತಿ ಸ್ವತ್ತಿಗೆ, ಹಾಗೆ ಕೆರೆಗಳ ಪುನಶ್ಚೇತನ
ಕಾರ್ಯಕ್ಕೆ ಕಡ್ಡಾಯವಾಗಿ ಕೊಡಬೇಕು ಅಂತೇಳಿ ಸರಾಸರಿ 5,000 ರೂಪಾಯಿಗಳಷ್ಟು ಹಣವನ್ನು, ಹಾಗೆ ನೀರು ಪೂರೈಕೆ ಯೋಜನೆಯ ಉಪಕರ ಅಂತಂದರೆ ಸೆಸ್ ಅಂತ ಏನು ಕರಿತೀವಿ, ಅದಕ್ಕೆ 800 ರೂಪಾಯಿಂದ 1,000 ರೂಪಾಯಿ ತನಕ, ಹಾಗೆ ವರ್ತುಲ ರಸ್ತೆ ನಿರ್ಮಾಣ, ರಿಂಗ್ ರೋಡ್ ನಿರ್ಮಾಣದ ಹೆಚ್ಚುವರಿ ಶುಲ್ಕ ಅಂತೇಳಿ ಸರ್ಚಾರ್ಜ್ ಅಂತ ಹೇಳಿ ಸುಮಾರು 800 ರೂಪಾಯಿಯಷ್ಟು ಹಣವನ್ನು, ಹಾಗೆ ಕೊಳಗೇರಿ ಅಭಿವೃದ್ಧಿ ಉಪಕರ ಅಂದರೆ ಸ್ಲಮ್ ಡೆವಲಪ್ಮೆಂಟ್ ಚಾರ್ಜಸ್, ಅದು ಸೆಸ್ ಅಂತ ಹೇಳಿ ಅದನ್ನು 200 ರೂಪಾಯಿಂದ 500 ರೂಪಾಯಿಗೆ, ಈ ರೀತಿ ಬೇರೆ ಬೇರೆ ಹೆಸರುಗಳ ಹೆಸರಿನಲ್ಲಿ ಸುಮಾರು 6 ವಿಧದ ಉಪಕರ ಮತ್ತು ಹೆಚ್ಚುವರಿ ಶುಲ್ಕ ಅಂತಂದರೆ ಸರ್ಚಾರ್ಜ್ ಮತ್ತು ಸೆಸ್ಗಳನ್ನು ವಿಧಿಸೋದ್ರ ಮೂಲಕ ಪ್ರತಿಯೊಬ್ಬ ಸ್ವತ್ತಿನ ಮಾಲೀಕನಿಂದ ಕನಿಷ್ಠ 30,000 ರೂಪಾಯಿಂದ 60,000 ರೂಪಾಯಿವರೆಗೆ ಹಣವನ್ನು ಲೂಟಿ ಮಾಡ್ತಾ ಇರ್ತಕ್ಕಂಥದ್ದು ಕಡ್ಡಾಯ ಶುಲ್ಕ ಅಂತೇಳಿ ಅದನ್ನು ಪಾವತಿ ಮಾಡಿಕೊಳ್ಳೋದ್ರ ಮೂಲಕ ಯಾವ ಆಶೆಗಳನ್ನು ಇಟ್ಕೊಂಡು ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಈ ನಾಡಿನಲ್ಲಿ ಜಾರಿಗೆ ಬಂದಿದೆ, ಅದರ ಆಶಯಗಳಿಗೆ ವಿರುದ್ಧವಾಗಿ ನೇರವಾಗಿ ಇದು ಜನವಿರೋಧಿ ಕಾರ್ಯ, ಪ್ರಜಾಪ್ರಭುತ್ವ ವಿರೋಧಿ ಕಾರ್ಯವನ್ನು ಮಾಡ್ತಾ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಆಶಯಗಳನ್ನು ಇವರು ಬುಡಮೇಲೆ ಮಾಡುವಂಥ ಕೆಲಸವನ್ನು ಮಾಡೋದ್ರ ಜೊತೆಗೆ ಪ್ರತಿ ಅರ್ಜಿಗೂ KTCP ಪರಿಶೀಲನಾ ಶುಲ್ಕ ಅಂತ ಹೇಳಿ ಕಡ್ಡಾಯವಾಗಿ ಪ್ರತಿ ಅರ್ಜಿಗೆ 500 ರೂಪಾಯಿ ಥರ, ಈ ರೀತಿ ಪ್ರತಿಯೊಬ್ಬ ಅರ್ಜಿದಾರನಿಂದ ವಹಿ ಸ್ವತ್ತಿನಿಂದ ಏಕಾತಾಗಿ ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ 40,000ರಿಂದ 60,000 ರೂಪಾಯಿಗಳಷ್ಟು ಹಣವನ್ನು ಲೂಟಿ ಮಾಡ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರ ನಿಜಕ್ಕೂ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಆಶಯಗಳನ್ನು ಬುಡಮೇಲು ಮಾಡುವಂಥ ಜನವಿರೋಧಿ ಕಾರ್ಯಗಳನ್ನು ಮತ್ತು ಜನರು ತನ್ನ ವ್ಯಾಪ್ತಿಯ ಜನರು ನಾಗರಿಕರು ಕಷ್ಟಪಟ್ಟು ಬೆವರು ಸುರಿಸಿ ಸಂಪಾದನೆ ಮಾಡಿದಂಥ ಹಣವನ್ನು ಲೂಟಿ ಮಾಡಿ ತನ್ನ ಖಜಾನೆಯನ್ನು ತುಂಬಿಸ್ಕೊಳ್ಳುವಂಥ ಒಂದು ಜನವಿರೋಧಿ ಕಾರ್ಯಕ್ಕೆ ಮುಂದಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು, ಹಾಗೆ ಬೆಂಗಳೂರು ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಅಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರನ್ನ ನಾನು ಮನವಿ ಮಾಡ್ಕೊಳ್ಳೋದು, ಅದರ ಜೊತೆಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತರನ್ನ ಮನವಿ ಮಾಡ್ಕೊಳ್ಳೋದು ಸಮಸ್ತ ಬೆಂಗಳೂರು ನಾಗರಿಕ ಪರವಾಗಿ ಏನು ಅಂತಂದರೆ, ದಯವಿಟ್ಟು ಈ 7 ವಿಧದ ಶುಲ್ಕಗಳನ್ನು, ಅದು ಸಾಫ್ಟ್ವೇರ್ ಚಾರ್ಜಸ್ ಇರ್ಬೋದು ಅಥವಾ ಮಾಸ್ ರ್ಯಾಪಿಡ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ನ ಚಾರ್ಜಸ್ ಇರ್ಬೋದು ಅಥವಾ ರಿಜುವನೇಷನ್ ಆಫ್ ಲೇಕ್ಸ್ ಅಥವಾ ಟ್ಯಾಂಕ್ಸ್ ಅಂತ ಇರ್ಬೋದು ಅಥವಾ ಸೆಸ್ ಫಾರ್ ದ ಪರ್ಪಸ್ ಆಫ್ ಎನಿ ವಾಟರ್ ಸಪ್ಲೈ ಸ್ಕೀಮ್ ಅಂತ ಇರ್ಬೋದು ಅಥವಾ ಸರ್ಚಾರ್ಜ್ ಫಾರ್ ದ ಪರ್ಪಸ್ ಆಫ್ ಫಾರ್ಮೇಷನ್ ಆಫ್ ರಿಂಗ್ ರೋಡ್ ಅನ್ನೋ ಹೆಸರಿನಲ್ಲಿ ಇರ್ಬೋದು, ಈ ರೀತಿಯ ಅಥವಾ ಕೊಳಗೇರಿ ಅಭಿವೃದ್ಧಿ ಶುಲ್ಕ ಇರ್ಬೋದು, ಸ್ಲಮ್ ಡೆವಲಪ್ಮೆಂಟ್ ಚಾರ್ಜ್ ಅಂತ ಸ್ಲಮ್ ಇಂಪ್ರೂವ್ಮೆಂಟ್ ಚಾರ್ಜ್ ಅಂತ ಇರ್ಬೋದು, ಈ ರೀತಿಯ ಹೆಸರಿನಲ್ಲಿ ಜನರನ್ನು ಸುಲಿಗೆ ಮಾಡ್ತಾ ಇರ್ತಕ್ಕಂಥ ನಿಮ್ಮ ಆದೇಶದಲ್ಲಿ ಮಾರ್ಪಾಟು ಮಾಡಿ ಕೇವಲ ಆ ಸ್ವತ್ತಿನ ಒಟ್ಟು ಗೈಡೆನ್ಸ್ ವ್ಯಾಲ್ಯೂ ಏನಿರುತ್ತೆ ಅಂದರೆ ಸೂಚ್ಯಂಕ ದರದ 2% ಹಣವನ್ನು ಮಾತ್ರ ಪಾವತಿ ಮಾಡಿಕೊಂಡು ಜನರಿಗೆ ಏಕಾತ್ವವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ, ನೀವು ನಿಮ್ಮ ಉದ್ದೇಶ ನಿಜವಾಗ್ಲೂ ಗಾಬರಿ ಆಗುವಂಥದ್ದು. ಬೆಂಗಳೂರು ಮಹಾನಗರದ 6 ಲಕ್ಷಕ್ಕೂ ಹೆಚ್ಚು ವಹಿ ಸ್ವತ್ತುಗಳು, ಹಾಗೆ ರಾಜ್ಯದ ಇತರೆ ಭಾಗಗಳಲ್ಲಿರ್ತಕ್ಕಂಥ 11 ಲಕ್ಷಕ್ಕೂ ಹೆಚ್ಚು ವಹಿ ಸ್ವತ್ತುಗಳನ್ನು ಇವತ್ತೇನು ಅರ್ಜಿ ಸಲ್ಲಿಸ್ಕೊಂಡಿದ್ದಾರೆ. ಸುಮಾರು ಈ 17 ಲಕ್ಷಕ್ಕೂ ಹೆಚ್ಚು ಸ್ವತ್ತುಗಳಿಗೆ ಸರಾಸರಿ 40,000 ರೂಪಾಯಿ ಅಂತಂದರೆ ಎಷ್ಟು ಸಾವಿರ ಕೋಟಿ ರೂಪಾಯಿ ಆಗ್ತದೆ. ನೀವೇನು ಉದ್ದೇಶ ಇಟ್ಕೊಂಡಿದ್ದೀರಾ? ನಿಮ್ಮ ಖಜಾನೆಯನ್ನು ತುಂಬಿಸ್ಕೊಳ್ಳೋಕ್ಕೆ ಬೇರೆ ಬೇರೆ ಮಾರ್ಗಗಳಿದೆ, ಆದರೆ ಜನರನ್ನು ಹಿಂಡುವಂಥದ್ದು ಮತ್ತು ಜನರನ್ನು ಲೂಟಿ ಮಾಡೋಂಥದ್ದು, ಜನರ ಹಣವನ್ನು ಹಗಲು ದರೋಡೆ ಮಾಡುವಂಥದ್ದಲ್ಲ ಅಂತ ನಿಮಗೆ ಮನವರಿಕೆ ಮಾಡಿಕೊಟ್ಕೊಂಡು ಮತ್ತೊಮ್ಮೆ ನಿಮಗೆ ಸಮಸ್ತ ನಾಗರಿಕರ ಪರವಾಗಿ, ಬೆಂಗಳೂರು ನಾಗರಿಕರ ಪರವಾಗಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈ 7 ವಿಧದ ಸರ್ಚಾರ್ಜು, ಸೆಸ್ಸು, ಈ ರೀತಿಯ ಏನಿದೆ ಇದನ್ನೆಲ್ಲ ತೆಗೆದುಹಾಕಿ ಕೇವಲ ಬರೀ ಆ 2% ಸೂಚ್ಯಂಕ ದರದ ಹಣವನ್ನು ಮಾತ್ರ ಪಾವತಿ ಮಾಡ್ಕೊಂಡು ಏಕಾತ್ರಗಳನ್ನು ಮಾಡಿಕೊಡುವಂಥ ನಿಟ್ಟಿನಲ್ಲಿ ನೀವು ಕ್ರಮ ತಗೊಳ್ತೀರಾ ಅಂತ ಭಾವಿಸ್ತಾ ನಿಮಗೆ ಮತ್ತೊಮ್ಮೆ ಆ ಪರವಾಗಿ ಮನವಿ ಮಾಡ್ಕೊಂಡು ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.